ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಎಮ್ನೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಈ ದಿನ ನಾವು ಜಿಮೇಲ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಹೊಸದಾಗಿ ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವು ಸಾಮಾನ್ಯವಾಗಿ ಹೊಸ ಫೋನ ಪರ್ಚೇಸ್ ಮಾಡಿದಾಗ ಆ ಒಂದು ಫೋನ್ಗೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದು ಫೋನ್ಗೆ ಯಾವ ರೀತಿ ಫೋನ್ ನಂಬರ್ ತುಂಬಾ ಇಂಪಾರ್ಟೆಂಟ್, ಮಹತ್ವಪೂರ್ಣ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆಯೋ, ಜಿಮೇಲ್ ಅಕೌಂಟ್ ಸಹ ಅದೇ ರೀತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಆ ಒಂದು ಜಿಮೇಲ್ ಅಕೌಂಟ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ನೀವು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡದೇ ಇದ್ದರೆ ಯಾವುದೇ ಒಂದು ಆ್ಯಪ್ನ ಇನ್ಸ್ಟಾಲೇಷನ್ ಪ್ರೊಸೆಸ್ ಆಗಿರ್ಬೋದು, ಅಥವಾ ನಿಮಗೆ ಯೂಟ್ಯೂಬಲ್ಲಿ ಯಾವುದೋ ಒಂದು ವಿಡಿಯೋ ಬರುತ್ತೆ, ಬಟ್ ಆದರೆ ಲೈಕ್ ಕೊಡಲು, ಸಬ್ಸ್ಕ್ರೈಬ್ ಆಗಲು, ಕಾಮೆಂಟ್ ಮಾಡಲು ಈ ರೀತಿ ಯಾವುದೇ ಒಂದು ಪ್ರೊಸೆಸ್ ನಿಮಗೆ ನಡೆಯೋದಿಲ್ಲ. ಹಾಗಾಗಿ ಒಂದು ಜಿಮೇಲ್ ಅಕೌಂಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಜಿಮೇಲ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಇದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈಗ ಮಾಡೋದ್ರಿಂದ ನಾವು ಹಾಕೋ ಹೊಸ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ. ನಾವು ಹೀಗೆ ಸಹ ದಿನನಿತ್ಯ ಫೋನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋಸ್ಗಳನ್ನು ಹಾಕ್ತಾನೆ ಇರ್ತೀವಿ. ನೀವು ನಮ್ಮ ಚಾನಲ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇದಕ್ಕಾಗಿ ನಿಮ್ಮ ಒಂದು ಫೋನ್ ಹೊಸದಾಗಿ ಪರ್ಚೇಸ್ ಮಾಡಿದಾಗ ನೀವೆಲ್ಲ ಸೆಟಪ್ ಮಾಡಿದ ತಕ್ಷಣವೇ ನಿಮಗೆ ಈ ರೀತಿ ಒಂದು ಫೋನು ಸೆಟಪ್ ಆದ ತಕ್ಷಣವೇ ನೋಡೋದಕ್ಕೆ ಸಿಗ್ಬೋದು. ಅದಾದ ನಂತರ ನಿಮ್ಮ ಒಂದು ಫೋನಲ್ಲಿ ಯಾವುದೇ ಜಿಮೇಲ್ ಅಕೌಂಟ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗಿಲ್ಲ. ನಿಮ್ಮ ಒಂದು ಫೋನಲ್ಲಿ ಇನ್ಬಿಲ್ಟಾಗಿ ಅವರು ಕೊಟ್ಟಿರುತ್ತಾರೆ. ಈ ರೀತಿ ನೋಡಿ, ನಿಮಗೆ ಗೂಗಲ್ ಫೋಲ್ಡರ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ, ಅಥವಾ ಆ್ಯಪ್ಸಲ್ಲಿ ಹೋಗಿ ನೋಡ್ಬೋದು. ನಾನು ಇದನ್ನು ಗೂಗಲ್ ಫೋಲ್ಡರ್ಸ್ ಅಂತ ಇದೆ ನೋಡಿ, ಇದನ್ನು ಓಪನ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಜಿಮೇಲ್ ಅಂತ ಇರುತ್ತೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಬೇಕಾದ್ರೆ ಓದ್ಕೋಬೋದು, ಇಲ್ಲದಿದ್ದರೆ ಸ್ಕಿಪ್ ಕೊಡ್ಬೋದು. ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ಇಲ್ಲಿ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಮತ್ತೆ ಡನ್ ಅಂತ ಕೊಡಿ. ನೋಡಿ ಫ್ರೆಂಡ್ಸ್, ನೀವು ಲ್ಯಾಪ್ಟಾಪ್ ಅಥವಾ ಯಾವುದೇ ಒಂದು ಹೊಸ ಫೋನ್ ಪರ್ಚೇಸ್ ಮಾಡಿದಾಗ ನಿಮಗೆ ಜಿಮೇಲ್ ಅಕೌಂಟು ಬೇಕೇ ಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು. ಈ ರೀತಿ ಬಂದ ತಕ್ಷಣವೇ ಇಲ್ಲಿ ಮೇಕ್ ಟು ಜಿಮೇಲ್ ಅಂತ, ಅಥವಾ ನಿಮಗೆ ಆ್ಯಡ್ ಇಮೇಲ್ ಅಡ್ರೆಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಫಸ್ಟ್ ಆಪ್ಷನ್ ಇದೆ ನೋಡಿ, ಇದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಟಪ್ ಇಮೇಲ್ ಅಂತ ಕೇಳ್ತಾ ಇದೆ, ಇಲ್ಲಿ ಗೂಗಲ್ ಅಂತ ಕೊಡಿ. ನೋಡಿ ಫ್ರೆಂಡ್ಸ್, ನೀವು ಒಂದು ಲಾಕ್ನ ಏನು ಸೆಟ್ ಮಾಡಿರ್ತೀರೋ ಆ ಒಂದು ಲಾಕ್ನ ಕೊಡಬೇಕಾಗುತ್ತೆ. ನಾನು ಫಿಂಗರ್ ಪ್ರಿಂಟ್ ಕೊಡ್ತಾ ಇದ್ದೀನಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಗೂಗಲ್ ಪ್ಲೇ ಸರ್ವಿಸಸ್ ಅಂತ ಬರ್ತದೆ, ಚೆಕಿಂಗ್ ಇನ್ಫೋ ಅಂತ ಬರುತ್ತೆ, ಸೈನ್ ಇನ್ ಅಂತ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ 2 ಆಪ್ಷನ್ ಶೋ ಆಗ್ತಾ ಇರುತ್ತೆ. ಏನಪ್ಪ ಅಂತಂದರೆ, ನೀವು ಏನಾದರೂ ಫಸ್ಟ್ ಟೈಮ್ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದರೆ ಇದನ್ನೇ ಕೊಡಬೇಕಾಗುತ್ತೆ, ಅಥವಾ ನಿಮ್ಮಲ್ಲಿ ಯಾವುದೋ ಒಂದು ಜಿಮೇಲ್ ಅಕೌಂಟ್ ಹಳೆಯದು ನಮ್ಮ ಹತ್ರ ಇದೆ ಅಂತ ಅಂದರೆ ನೋಡಿ ನೀವು ಇದನ್ನು ಕೊಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನಾವು ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ದು ಏನಾದರೂ ಹಳೆ ಇಮೇಲ್ ಐ ಡಿ ಇದ್ದರೆ ಅದನ್ನು ಯಾವ ರೀತಿ ನಾವು ವಾಪಸ್ ತೊಗೋಬೋದು, ರಿಕವರಿ ಮಾಡ್ಕೋಬೋದು ಅನ್ನೋದಾಗಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು, ನಾವು ಅದು ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ ನೋಡಿ, ಇದನ್ನು ಕೊಡಿ. ಇದಾದ ತಕ್ಷಣವೇ ಇಲ್ಲಿ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಇರುತ್ತೆ ನೋಡಿ, ಇದನ್ನು ಕೊಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ನಾವು ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಇಲ್ಲಿ ನನ್ನ ಹೆಸರನ್ನ ಕೊಡ್ತೀನಿ, ಮನೂರ ಅಂತ ಕೊಡ್ತೀನಿ ನೋಡಿ. ನಿಮ್ಮ ಒಂದು ಸಾರಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ನೇಮ್ನ ಎಂಟ್ರ್ ಮಾಡ್ಕೋಬೋದು. ಫಸ್ಟ್ ನೇಮ್ ಎಂಟ್ರ್ ಮಾಡ್ಕೊಂಡ ತಕ್ಷಣ ನಿಮಗೆ ಸರ್ ನೇಮ್ ಆಪ್ಷನಲ್ ಅಂತ ಕೇಳುತ್ತೆ. ನಿಮ್ಮ ಸರ್ ನೇಮ್ ಬೇಕಾದ್ರೆ ಎಂಟ್ರ್ ಮಾಡ್ಕೋಬೋದು. ನಾ ಫಾರ್ ಎಕ್ಸಾಂಪಲ್ ಅಷ್ಟೇ ಬಿ ಅಂತ ಕೊಟ್ಟಿರ್ತೀನಿ. ಇಲ್ಲಿ ಗೋ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ರೈಟ್ ಸೈಡ್ ಬಾಟಮಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಇದೆ ನೋಡಿ. ನಿಮ್ಮ ಒಂದು ಜೆಂಡಾ ಅಥವಾ ನಿಮ್ಮೊಂದು ಡೇಟ್ ಆಫ್ ಬರ್ತ್ನ ಎಲ್ಲ ಎಂಟರ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ನಾವೊಂದು ಈ ಒಂದು ಎಲ್ಲ ಎಂಟರ್ ಮಾಡ್ಕೊಂಡ ತಕ್ಷಣವೇ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆಲ್ಲೇ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಡೇಟ್ನ ಎಂಟರ್ ಮಾಡಬೇಕಾಗುತ್ತೆ. ಅದಾದ ತಕ್ಷಣ ನಿಮ್ಮ ಒಂದು ಮಂತ್ ಕೇಳುತ್ತೆ. ಅದಾದ ತಕ್ಷಣ ನಿಮ್ಮ ಒಂದು ಇಯರ್ನ ಕೇಳುತ್ತೆ, 2007, 2000 ಹೀಗೆ ನಿಮ್ದು ಯಾವ ಒಂದು ಇಯರ್ ಇರುತ್ತೆ ಅದನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಅದನ್ನು ಎಂಟ್ರ್ ಮಾಡಿದ ತಕ್ಷಣ ನಿಮ್ಮ ಒಂದು ಜೆಂಡಾವನ್ನು ಕೇಳುತ್ತೆ.
ಮೇಲೋ ಫಿಮೇಲೋ, ಹೆಣ್ಮಕ್ಳಾಗಿದ್ದರೆ ಫಿಮೇಲ್ನ ಕೊಡಿ, ಗಂಡು ಮಕ್ಕಳಾಗಿದ್ದರೆ ಮೇಲ್ನ ಕೊಡಿ. ಕೆಲವೊಬ್ಬರು ಇದನ್ನೇ ಸಹ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡ್ಕೋಬೇಡಿ. ನೀವು ಗಂಡು ಮಕ್ಕಳಾಗಿದ್ದರೆ ಮೇಲು ಕೊಡಬೇಕಾಗುತ್ತೆ, ಹೆಣ್ಮಕ್ಳಾಗಿದ್ದರೆ ಫಿಮೇಲ್ನ ಕೊಡಬೇಕಾಗುತ್ತೆ. ಅದೆಲ್ಲೇ ಎಂಟರ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು 2 ಆಪ್ಷನ್ನ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಒಂದು ಹೆಸರನ್ನ ನಿಮಗೆ ಚೂಸ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರ್ತಾರೆ. ನಿಮಗೆ ಇದೆಲ್ಲ ಬೇಡಪ್ಪ ಅಂತಂದರೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೋಬೋದು. ನಾನು ಇಲ್ಲಿ ಫಸ್ಟಲ್ಲಿ ಸೆಕೆಂಡಲ್ಲಿ ಕಾಣ್ತಿರೋ ಒಂದು ಹೆಸರನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದ ತಕ್ಷಣ ನೆಕ್ಸ್ಟ್ ಕೊಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪಾಸ್ವರ್ಡ್ನ ಎಂಟ್ರ್ ಮಾಡೋದಕ್ಕೆ ಕೇಳುತ್ತೆ. ನಾ ಪಾಸ್ವರ್ಡ್ನ ಎಂಟ್ರ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಪಾಸ್ವರ್ಡ್ ಯಾವ ರೀತಿ ಇರಬೇಕಂತಂದರೆ ಇಲ್ಲಿ ಇದೆ ನೋಡಿ, ಇಲ್ಲಿ ಓದ್ಕೊಳ್ಬೋದು. ಮಿಕ್ಸ್ಚರ್ ಆಫ್ ಲೆಟರ್ಸ್, ನಂಬರ್ಸ್ ಆ್ಯಂಡ್ ಸಿಂಬಲ್ಸ್ ಅಂತ ಇದೆ ನೋಡಿ. ಈ ರೀತಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನಾವೊಂದು ಪಾಸ್ವರ್ಡ್ನ ಎಂಟ್ರ್ ಮಾಡ್ಕೊಂಡ ತಕ್ಷಣ ನಿಮಗೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಪಾಸ್ವರ್ಡ್ನ ನೀವು ಎಂಟ್ರ್ ಮಾಡಿದ ತಕ್ಷಣವೇ ಅಲ್ಲಿ ಗೋ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ರೈಟ್ ಸೈಡ್ ಬಾಟಮಲ್ಲಿ. ಈ ರೀತಿ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ಆ್ಯಡ್ ಫೋನ್ ನಂಬರ್ ಅಂತ ನಿಮಗೆ ಕೇಳುತ್ತೆ. ಇದು ಯಾಕೆ ಅಂತ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ನೀವು ಬೇಕಿದ್ರೆ ಓದ್ಕೋಬೋದು. ಪರ್ ಎಕ್ಸಾಂಪಲ್ ರಿಸೆಟ್ ಯುವರ್ ಪಾಸ್ವರ್ಡ್ ಅಂತಂದರೆ ನಿಮ್ಮ ಒಂದು ಪಾಸ್ವರ್ಡ್ನ ನಿಮಗೆ ನೆನಪಿಲ್ಲದೆ ಇದ್ದರೆ ನೀವು ಒಂದು ಪಾಸ್ವರ್ಡ್ನ ಇಲ್ಲಿ ರಿಸೆಟ್ ಮಾಡ್ಕೋಬೋದು. ಅಥವಾ ಇಲ್ಲಿ ವಿಡಿಯೋ ಕಾಲ್, ರಿಸೀವ್ ಕಾಲ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಜಿಮೇಲ್ ಮೀಟಿಂದ ನಿಮಗೆ ಕಾಲ್ ಒಂದು ಬರುತ್ತದೆ. ಇಲ್ಲಿ ನಿಮ್ಗೇನಾದರೂ ಆ್ಯಡ್ ಮಾಡೋದಾಗಿದ್ದರೆ ಇಲ್ಲಿ ಐ ಮೀನ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ಇಲ್ಲಿ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಈ ರೀತಿ ಬಂದ ತಕ್ಷಣವೇ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರೈವೇಸಿ ಆ್ಯಂಡ್ ಟರ್ಮ್ಸ್ ಇರ್ತವೆ. ಇದನ್ನೆಲ್ಲ ಅವಶ್ಯಕತೆ ಏನಿಲ್ಲ, ಬೇಕಿದ್ರೆ ನೀವು ಓದ್ಕೋಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಸ್ಟಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಐ ಅಗ್ರಿ ಅಂತ ಸಿಗುತ್ತೆ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದನ್ನೆಲ್ಲ ನೀವು ಕ್ಲಿಕ್ ಮಾಡಿದ ತಕ್ಷಣವೇ 1 ನಿಮಿಷ ಅದು ಲೋಡಿಂಗ್ ಆಗ್ತಾಯಿದೆ ನೋಡಿ. ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಅಕ್ಸೆಪ್ಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ಅಕ್ಸೆಪ್ಟ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಬಂದ ತಕ್ಷಣವೇ ಇಲ್ಲಿ ಅಕ್ಸೆಪ್ಟ್ನಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಟೇಕ್ ಮೈ ಟು ಜಿಮೇಲ್ ಅಂತ ಇರುತ್ತೆ ನೋಡಿ, ಇದನ್ನೇ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಬಂದ ತಕ್ಷಣ ಇಲ್ಲಿ ನಿಮ್ಮೊಂದು ಜಿಮೇಲ್ ಅಕೌಂಟ್ನ ಜಿಮೇಲ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಫ್ರೆಂಡ್ಸ್, ಇದೇ ರೀತಿ ಸದಾ ಇನ್ಫಾರ್ಮೇಟಿವ್ ಫೋನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ ಗಾಯ್ಸ್.